ಹಾಯ್ ಫ್ರೆಂಡ್ಸ್, ನಾನು ಕಾವೇರಿ. ರಾಂಗ್ ನಂಬರ್ ಲವ್ ಸ್ಟೋರಿ ಕತೆ. ಇದರಲ್ಲಿ ಒಂದು ಹೆಣ್ಮಗಳು ತನ್ನ ಓದಿನ ವಯಸ್ಸಿನಲ್ಲಿ ಫೋನ್ಗೆ ಅಡಿಕ್ಟ್ ಆಗಿ ಒಂದು ರಾಂಗ್ ನಂಬರ್ ಕರೆಗೆ ಅದರಲ್ಲಿ ಮಾತಾಡುವಂಥ ಒಬ್ಬ ಹುಡುಗನಿಗೆ ಹೇಗೆ ಮನಸೋತು, ಅಪ್ಪ ಅಮ್ಮನ್ನ, ತಂಗಿನ, ಊರ್ನ ಎಲ್ಲ ಬಿಟ್ಟು ಅವನಿಂದೆ ಪ್ರೀತಿನ ನಂಬಿ ಏನೆಲ್ಲ ಅನುಭವಿಸ್ತಾಳೆ, ಅದೇ ಈ ಸ್ಟೋರಿನಲ್ಲಿ ತೋರಿಸ್ತಾ ಇರೋದು. ಇದು ಕೇವಲ ಕಾಲ್ಪನಿಕ ಕಥೆ ಆಗಿರ್ತದೆ. ಇವಾಗ ಮದನ ಮತ್ತೆ ಕಾವೇರಿ ಲವ್ ಮಾಡಿದಾಯ್ತು, ಮನೆ ಬಿಟ್ಟು ಬಂದು ಈಗ ಹೊಸ ಮನೆ, ಹೊಸ ಸಂಸಾರನ ಶುರು ಮಾಡ್ತಾ ಇದ್ದಾರೆ. ಅದೇ ಈ ಸ್ಟೋರಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ನನ್ನ ಚಾನಲ್ನ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಕಾವೇರಿ, ರೆಡಿನಾ? ಹೊಸ ಮನೆಗೆ ಹೋಗೋಣವಾ? ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ಯಾ ಅವ್ರಿಗೆ? ಅಡ್ವಾನ್ಸ್ಗೆಲ್ಲ ಏನು ಮಾಡಿದೆ? ನಾನೇನೋ ಮಾಡಿದ್ದೀನಿ, ನೀನು ತಲೆ ಕೆಡಿಸ್ಕೋಬೇಡ. ಇವಾಗ ಹೊರಡೋಣವಾ? ನಿಮ್ಮ ಫ್ರೆಂಡು ಅವ್ರಿಗೆ ಹೇಳಿದ್ರಾ ಹೊರಡ್ತಾ ಇದ್ದೀವಿ ಅಂತ? ಹಾಂ, ಹೇಳಿದ್ದೀನಿ. ಈ ಮನೇಲಿ ಎಲ್ಲ ಐಟಮ್ಸ್ಗಳಿದೆಯಲ್ಲ, ಹಂಗಾಗಿ ಸ್ವಲ್ಪ ದುಡ್ಡು ಸೇವ್ ಆಯಿತು. ಇಲ್ಲ ಅಂದಿದ್ರೆ ಎಲ್ಲದಕ್ಕೂ ಎಷ್ಟು ದುಡ್ಡು ಅರೇಂಜ್ ಮಾಡಬೇಕಾಗಿತ್ತು ನೀನು. ಓನರ್ ಅಂಕಲ್ ಎಷ್ಟು ಒಳ್ಳೆಯವರಲ್ವಾ, ಎಲ್ಲ ಐಟಮ್ಸು ಕೊಟ್ಟಿದ್ದಾರೆ. ಒಳ್ಳೆತನೂ ಇಲ್ಲ, ಕೆಟ್ಟತನೂ ಇಲ್ಲ. ಮೊದಲು ಬಾಡಿಗೆಗಿದ್ದವರು ಬಾಡಿಗೆ ಕಟ್ಟೋಕ್ಕಾಗ್ದಂತೆ ಹೊರಟೋಗಿದ್ದಾರೆ. ಇದು ಯಾವುದು ತೊಗೊಂಡು ಹೋಗ್ದಿರಾ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಅನುಕೂಲ ಆಗಿದ್ದು ನಮಗೆ. ಬೇಗ ಬೇಗ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊ. ಏನೇನು ಕೆಲಸ ಬಾಕಿ ಐತೆ ನೋಡ್ಕೊ. ನೀನೆಲ್ಲಿ ಹೋಗ್ತಾ ಇದೀಯಾ ನಾನೊಬ್ಬಳನ್ನೇ ಬಿಟ್ಟು? ಫಸ್ಟ್ ಡೇ ಈ ಮನೆಗೆ ಬಂದಿದ್ದೀವಿ, ಇವತ್ತೇ ನಾನೊಬ್ಬಳನ್ನೇ ಬಿಟ್ಟು ಹೋಗ್ತಾ ಇದೀಯಾ? ನಾನು ಕೆಲಸ ಅಂತ ಹೊರಗಡೆ ಹೋದರೆ ನೀನು ಒಬ್ಬಳೇ ಇರಬೇಕಾಗುತ್ತೆ. ಇವತ್ತಿಂದನೇ ಅರ್ಥ ಮಾಡ್ಕೊ. ಎಲ್ಲನೂ ಅಡ್ಜಸ್ಟ್ ಮಾಡ್ಕೊ. ಒಬ್ಬಳೇ ಅಂತ ಅಂದರೆ ನಾನು ನಿನ್ನ ಜೊತೆನೇ ಕೂತಿದ್ರೆ ಜೀವನ ನಡಿಬೇಕಲ್ವಾ? ಸರಿ ಆಯಿತು, ಹೋಗ್ಬಿಟ್ಟು ಬರೋಗು, ನನ್ನ ಕೆಲಸ ಮುಗಿಸ್ಕೋತೀನಿ. ಒಬ್ಬಳೇ ಏನು ಕೆಲಸ ಮಾಡಲಿ, ಬೇಜಾರಾಗುತ್ತೆ. ಸ್ವಲ್ಪ ಹೊತ್ತು ಫೋನ್ ನೋಡೋಣ. ಯಾರು ಓದಂಗೆ ಅನ್ನಿಸ್ತಲ್ವಾ? ಯಾರು ಇವನೇನಾದ್ರು ಹೊರಗಡೆ ಹೋಗ್ದಿರಾ ಮತ್ತೆ ಒಂದೇನಾದ್ರು ಈ ಥರ ಎದುರಿಸೋದ್ನ? ಏನದು ಸೌಂಡು? ನೋಡೋಣ ತಾಳು, ಏನು ಸೌಂಡ್ ಅಂತ. ಏನು ಬೀಳ್ವಲ್ಲ, ಎಲ್ಲ ಇದ್ದಂತೆ ಇದೆಯಲ್ಲ. ಇವನೇ ಎದುರಿಸ್ತಾ ಇರಬೇಕು. ಮದನ್, ನನಗೆ ನೀನೇ ಎದುರಿಸ್ತಾ ಇರೋದು. ಎಲ್ಲೋ ಇದೆಯಾ?